ತಾಳಿಕಟ್ಟೆ ಒಡೆರಳ್ಳಿ ಕೆರೆ ಅಭಿವೃದ್ಧಿ ಅಂತ 60 ಲಕ್ಷ ರೂಪಾಯಿ ಸಣ್ಣ ನೀರಾವರಿ ಇಲಾಖೆಯಿಂದ MB ಇದೆ. ಅದರಲ್ಲಿ ಕಾಮಗಾರಿ ನೇಮಕ್ತಿ ವರ್ಕ್ ಅಂತ ನಾನು MB ಆಧಾರದ ಮೇಲೆ ನಾನು ಆರೋಪ ಮಾಡ್ತಾಯಿದ್ದೀನಿ. ಸುಮಾರು 65 ವರ್ಷದಿಂದ ಆ ಕೆರೆ ಸ್ಥಾಪನೆ ಮಾಡಿದ್ದಾರೆ. ಅದು 40 ಎಕರೆ ವಿಸ್ತೀರ್ಣದಲ್ಲಿದೆ. ಈಗಲೂ ಕೂಡ ನೀರು ನಿಂತಿದೆ. ಆಮೇಲೆ 1 ಕಿಲೋಮೀಟ್ರ್ ಉದ್ದ ಏರಿ ಇದೆ. 200 ಮೀಟ್ರು ಕೋಡಿ ಉದ್ದ ಇದೆ. ಈಗಲೂ ಕೂಡ ಮುಳ್ಳು ಬೆಳೆದು ನಿಂತಿದೆ. ಕಲ್ಲು ರಿಪೇರಿ ಮಾಡಿಲ್ಲ, ಏರಿ ಕಟ್ಟಿಲ್ಲ, ಜಂಗಲ್ನು ತೆಗೆದಿಲ್ಲ, ಬೆಳೆದು ನಿಂತಿದೆ. ಆ ಸ್ಥಳದ ಕೆಲಸ ಮಾಡಬೇಕಾದರೂ ಬೇರೆ ಸ್ಥಳದಾಗ ನಾವು ಕೆಲಸ ಮಾಡಿದ್ದೀವಿ ಅಂತೇಳಿ ನಮಗೆ ಹಿಂಬರ ಕೊಡ್ತಾರೆ ಸಣ್ಣ ನೀರಾವರಿ ಇಲಾಖೆಯಿಂದ. ಇದು ಅವರು ಗುರುತಿಸಿರೋಂಥ ಕ್ರಿಯಾ ಯೋಜನೆಯಲ್ಲಿ ಗುರುತಿಸಿರುವ ಕೆರೆಯನ್ನು ಮಾಡಿಲ್ಲ. ಇದು ಹಣ ದುರ್ಬಳಕೆಯಾಗಿದೆ. ತಕ್ಷಣವೇ ತನಿಖೆ ಮಾಡಿ ಈ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು. ಗುತ್ತಿಗೆದಾರರ ಪರವಾನಗಿಯನ್ನು ರದ್ದುಪಡಿಸಿ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಅಲ್ಲ, ಈ ಒಂದು ಏನು ಕಾಮಗಾರಿ ನಡೆದಿಲ್ಲ, ಇದರಲ್ಲಿ ಭ್ರಷ್ಟಾಚಾರ ನಡೆದೈತೆ ಅಂತ ಆರೋಪ ಮಾಡ್ತಿದ್ದೀರಲ್ಲ, ಈ ಆರೋಪದಲ್ಲಿ ಯಾರೆಲ್ಲ ಭಾಗಿಯಾಗಿರ್ಬೋದು ಅಂತ ನೀವು ಹೇಳಕ್ಕೆ ಇಷ್ಟಪಡ್ತೀರಾ? ಯಾರೆಲ್ಲ ಭಾಗಿಯಿರಬಂದರೆ ಈಗ ಆಡಳಿತ ವರ್ಗದವರು. ಇದು ಇಲ್ಲಿ ಆಡಳಿತ ವರ್ಗ MLA ಏನಿದ್ದಾರೆ, ಯಾರು MLA? ಚಂದ್ರಪ್ಪ, ಚಂದ್ರಪ್ಪ. ಇದುವರೆಗೂ ಕೂಡ ನಾವು ಪೇಪರ್ ಸ್ಟೇಟ್ಮೆಂಟ್ ಬಂದಿತ್ತು. ಹೊಳಲ್ಕೆರೆ ಪ್ರತಿಭಟನೆ ಮಾಡಿದಾಗ ಪೇಪರ್ಗೆ ಹಾಕಿದ್ರು. ಆ ಪೇಪರ್ ನೋಡಿ ಇದು ಯಾವುದೇ ತನಿಖೆ ಮಾಡಿಲ್ಲ MLA ಚಂದ್ರಪ್ಪನವರು. ಆಮೇಲೆ ಮೇಲಧಿಕಾರಿಗಳು ತನಿಖೆ ಅಲ್ಲ, ಈಗ ಶಾಸಕರ ಮೇಲೆ ನೀವು ಆಪಾದನೆ ಮಾಡ್ತಾ ಇದ್ದೀರಿ. ಹೊಳಲ್ಕೆರೆ ಶಾಸಕರ ಮೇಲೆ ಯಾವ ಥರ ಮಾಡಿರ್ಬೋದು, ಇನ್ವಾಲ್ವ್ ಆಗಿರ್ಬೋದು ಅಂತ ನೀವು? ಅದು ಯಾವ ಥರ ಇನ್ವಾಲ್ವ್ ಆಗಿದೋ ನಮ್ಗೆ ಗೊತ್ತಿಲ್ಲ ಸರ್. ಅವರಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತಾರೆ ಅಧಿಕಾರಿಗಳು ಮತ್ತು MLAರು ಮತ್ತು ಗುತ್ತಿಗೆದಾರರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತಾರೆ. ಅಲ್ಲಿ ಯಾವುದೇ ಇಲಾಖೆಗೆ ಹೋದರೂ ಕೂಡ ಯಾವುದೇ ಮಾಹಿತಿ ಕೊಡಲ್ಲ. ಹೊಳಲ್ಕೆರೆ ತಾಲೂಕಿನಾಗೆ ಅಲ್ಲಿ ಶಾಸಕರದೇ ಸರ್ವಾಧಿಕಾರ. ಹೊಳಲ್ಕೆರೆ ತಾಲೂಕಿನಾಗ ಬ್ರಿಟಿಷರ ಆಡಳಿಕೆ ಸ್ಟಾರ್ಟ್ ಆಗಿತ್ತು. ಈಗ ಯಾರಿಗೆ ಹೋದರೂ ಕೂಡ ಯಾವ ಇಲಾಖೆಗೂ ಏನೂ ಕೆಲಸ ಮಾಡಿಕೊಡಲ್ಲ. ಅಲ್ಲಿ ಹೊಳಲ್ಕೆರೆ ತಾಲೂಕು ಬ್ರಿಟಿಷರ ಆಳ್ವಳಿಕೆ ಒಳಪಟ್ಟಿತ್ತು. ಆ ಥರ ಅಧಿಕಾರ ಅಲ್ಲಿ ಶಾಸಕರದ್ದು ಒಬ್ಬರದ್ದು ಬಿಟ್ಟರೆ ಸಾರ್ವಜನಿಕರದ್ದು ಮತ್ತು ಬೇರೆ ಲೀಡ್ರುಗಳದ್ದು ಯಾರ್ಯಾರ್ದು ನಡೆಯಲ್ಲ. ಏನು ಕೇಳಿದ್ರು ಇಲಾಖೆ ಅಧಿಕಾರಿಗಳು ಯಾವುದೂ ಮಾಹಿತಿ ಕೊಡಲ್ಲ.